ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಅನುಸಂಧಾನದ ಮಾದರಿಗಳು ಎನ್ನುವ ಅಧ್ಯಾಯದಲ್ಲಿ ನಾವೀಗ ಮಾರ್ಕ್ಸ್ವಾದಿ ವಿಮರ್ಶೆಯ ಬಗ್ಗೆ ನೋಡಬೇಕಾಗಿದೆ. ಸಮತಾವಾದ ಸಮಾಜವಾದದ ಸಮತೆಯ ಹಣತೆಯನ್ನು ಹಚ್ಚಿದವ ಕಾರ್ಲ್ ಮಾರ್ಕ್ಸ್. ಈಗಾಗಲೇ ಕಾರ್ಲ್ ಮಾರ್ಕ್ಸನ ಜನ್ಮ ವರ್ಷ ಮೇ 5ಕ್ಕೆ 203 ವರ್ಷಗಳಾದವು. ಆದರೆ ಈ ಕಾಲಘಟ್ಟದಲ್ಲೂ ಸಹ ಜಾಗತಿಕ ರಾಜಕೀಯ ಆರ್ಥಿಕ ವಲಯಗಳಲ್ಲಿ ಮಾರ್ಕ್ಸ್ವಾದ ತುಂಬ ಪ್ರಭಾವ ಬೀರಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ. ಯಾಕಂದರೆ ಮಾರ್ಕ್ಸಿಸಂ ಪೌರಾತ್ಯ ದೇಶಗಳ ರಾಜಕೀಯ ಚಿತ್ರಣವನ್ನೇ ಬದಲಾಯಿಸಿದೆ ಎನ್ನುವಂಥದ್ದು. ಹಾಗೆಯೇ ಮಾರ್ಕ್ಸ್ವಾದ ಬಂಡವಾಳಶಾಹಿಯ ಬಹುದೊಡ್ಡ ಟೀಕಾಕಾರ ಮತ್ತು ಬಂಡವಾಳಶಾಹಿಯ ಒಂದು ಒಪ್ಪಿತ ಸಂಸ್ಕೃತಿಗೆ ಈ ಮಾರ್ಕ್ಸ್ವಾದ ವಿರೋಧದ ನೆಲೆಯ ಮತ್ತೊಂದು ಪ್ರತಿಸಂಸ್ಕೃತಿಯಾಗಿ ಅದು ರೂಪುಗೊಳ್ತಾ ಬಂದಿದೆ. ಎಲ್ಲಿಯವರೆಗೆ ಬಂಡವಾಳಶಾಹಿಯ ಸಂಸ್ಕೃತಿ ಇರ್ತದೆಯೋ ಅಲ್ಲಿವರೆಗೂ ಕೂಡ ಮಾರ್ಕ್ಸ್ವಾದ ಪ್ರಚಲಿತವಾಗಿರುತ್ತೆ ಅಂತ ಹೇಳೋದಕ್ಕೆ ಸಂಶಯ ಪಡಬೇಕಾದಂಥ ಅವಶ್ಯಕತೆ ಇಲ್ಲ ಎನ್ನುವಂಥದ್ದು. ಹಾಗೆಯೇ ನಮ್ಮ ಕನ್ನಡ ಸಾಹಿತ್ಯ ವಿಮರ್ಶೆಯ ಲೋಕಕ್ಕೆ ಬಂದಾಗ 1970ರ ಅನಂತರ ಮಾರ್ಕ್ಸ್ವಾದಿ ಸಾಹಿತ್ಯ ವಿಚಾರಗಳು ಹೆಚ್ಚು ಚಾಲ್ತಿಗೆ ಬಂದುವು ಎನ್ನುವಂಥದ್ದು. ಅದರಿಂದಾಗಿ ಇಲ್ಲಿ ಮಾರ್ಕ್ಸ್ವಾದ ಅದರ ಒಂದು ಮೂಲಭೂತ ಅಂಶಗಳನ್ನು ಅರ್ಥ ಮಾಡಿಕೊಂಡು ಆಮೇಲೆ ವಿಮರ್ಶೆಯ ಕುರಿತಾಗಿ ಕನ್ನಡದಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆ ಯಾವ ನೆಲೆಯಲ್ಲಿ ಮೂಡಿಬಂತು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಮಾರ್ಕ್ಸ್ವಾದ ಒಂದು ಅಧ್ಯಯನದ ಶಿಸ್ತಾಗಿದೆ ಮತ್ತು ಮಾರ್ಕ್ಸ್ವಾದದ ಪ್ರಭಾವವನ್ನು ಬೇರೆ ಬೇರೆ ಅಧ್ಯಯನ ಕ್ರಮಗಳಲ್ಲೂ ಕೂಡ ನಾವು ಕಾಣ್ತಾ ಹೋಗ್ತೇವೆ. ಈ ಮಾರ್ಕ್ಸ್ವಾದಿ ದೃಷ್ಟಿಕೋನದ ಚರಿತ್ರೆಯ ಅಧ್ಯಯನದ ಕ್ರಮ, ಸಮಾಜಶಾಸ್ತ್ರೀಯ ಅಧ್ಯಯನ ಕ್ರಮ, ಅರ್ಥಶಾಸ್ತ್ರೀಯ ಅಧ್ಯಯನ ಕ್ರಮ, ಸ್ತ್ರೀವಾದಿ ವಿಮರ್ಶೆಯ ಅಧ್ಯಯನ ಕ್ರಮ, ಹೀಗೆ ಬೇರೆ ಬೇರೆ ಅಧ್ಯಯನ ಕ್ರಮಗಳಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆಯ ಪ್ರಭಾವವನ್ನು ನಾವು ಕಾಣಬಹುದು. ಮಾರ್ಕ್ಸ್ವಾದಕ್ಕಿರೋ ಅತ್ಯಂತ ವಿಶಾಲವಾದಂತಹ ವ್ಯಾಪ್ತಿಯನ್ನು ನಾವಿಲ್ಲಿ ಗುರುತಿಸಬಹುದು. ಯಾಕಂದ್ರೆ ಈ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ನೋಡಿ, ಚರಿತ್ರೆಯನ್ನು ನೋಡ್ತೀವಿ, ಸಮಾಜಶಾಸ್ತ್ರವನ್ನು ನೋಡ್ತೀವಿ, ಅರ್ಥಶಾಸ್ತ್ರ ಹಿನ್ನೆಲೆಯನ್ನು ನೋಡ್ತೀವಿ, ಸ್ತ್ರೀವಾದದ ಹಿನ್ನೆಲೆಯಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇದರ ವ್ಯಾಪ್ತಿ ಎಷ್ಟು ವಿಶಾಲವಾದ್ದು ಅನ್ನೋದನ್ನು ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಆಗತ್ತೆ. ಜೊತೆಗೆ ಮಾರ್ಕ್ಸ್ವಾದ ಸಾಹಿತ್ಯದ ಮೇಲೆ ಎಷ್ಟು ಪ್ರಭಾವ ಬೀರಿದೆಯೋ ಅಷ್ಟೇ ಪ್ರಭಾವವನ್ನು ಅದು ಇತರ ಅಧ್ಯಯನ ಶಿಸ್ತುಗಳ ಮೇಲೂ ಬೀರಿದೆ ಎನ್ನುವಂಥದ್ದನ್ನು ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಈ ಮಾರ್ಕ್ಸ್ವಾದಿ ಸಾಹಿತ್ಯ ವಿಮರ್ಶೆ ಬೇರೆ ಬೇರೆ ಚಾರಿತ್ರಿಕ ಸನ್ನಿವೇಶಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾ ಬಂದಿದೆ. ಅಂದರೆ ಈ ಮಾರ್ಕ್ಸ್ವಾದಿ ವಿಮರ್ಶೆಗೆ ಒಂದು ಘಟಕ ಅಥವಾ ಒಂದು ನಿರ್ದಿಷ್ಟ ರೂಪ ಇದೆ ಅಂತ ನಾವು ತಿಳ್ಕೊಳ್ಬಾರ್ದು. ಬದಲಾಗ್ತಾ ಹೋಗುತ್ತೆ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಈ ಮಾರ್ಕ್ಸ್ವಾದದ ಹಿನ್ನೆಲೆಯಲ್ಲಿ ಅದರ ವಿಮರ್ಶೆಯೂ ಕೂಡ ಬದಲಾಗ್ತಾ ಹೋಗುತ್ತೆ ಎನ್ನುವಂಥದ್ದು. ಇನ್ನು ಈ ಮಾರ್ಕ್ಸ್ವಾದಿ ವಿಮರ್ಶೆ ಕೃತಿ ಮತ್ತು ಸಮಾಜ, ಸಮಾಜ ಮತ್ತು ತಾತ್ವಿಕತೆ, ಸಮಾಜ ಮತ್ತು ಕೃತಿಕಾರ, ಚರಿತ್ರೆ ಮತ್ತು ಕೃತಿ, ಹೀಗೆ ಹಲವು ವಿನ್ಯಾಸಗಳಲ್ಲಿ ಅದು ಕೆಲಸ ಮಾಡುತ್ತೆ. ಅದರಿಂದ ಮಾರ್ಕ್ಸ್ವಾದಿ ವಿಮರ್ಶೆಗೆ ಕೃತಿ ಕೇಂದ್ರ ಆಗೋದಿಲ್ಲ. ಅದು ಅಲ್ಲಿಯೇ ಪ್ರವೇಶಿಸಿ ಅಲ್ಲಿಯೇ ನಿರಸನ ಹೊಂದುವುದೂ ಇಲ್ಲ. ಹಾಗೇನೆ ಮಾರ್ಕ್ಸ್ವಾದಿ ವಿಮರ್ಶೆಯನ್ನು ನಾವು ಬರಿಯ ತತ್ವ ಕೇಂದ್ರಿತ ಅಥವಾ ಸಾಂಸ್ಕೃತಿಕ ಅಂತೇಳಿ ಕರೆಯೋದಕ್ಕಿಂತ ಮಾರ್ಕ್ಸ್ವಾದಿ ವಿಮರ್ಶೆಯನ್ನ ಒಂದು ಸಾಮಾಜಿಕ ಮತ್ತು ರಾಜಕೀಯ ಬದ್ಧತೆಯುಳ್ಳ ವಿಮರ್ಶೆ ಅಂತ ಕರೆಯೋದು ಕೂಡ ಸೂಕ್ತ ಆಗತ್ತೆ. ಯಾಕಂದ್ರೆ ವಾಸ್ತವವಾಗಿ ಮಾರ್ಕ್ಸ್ವಾದಿ ವಿಮರ್ಶೆಯಲ್ಲಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ಕುರಿತ ಚರ್ಚೆಗಳು ಬಂದಿವೆ. ಆದರೂ ಅದು ತನ್ನ ರಾಜಕೀಯ ಬದ್ಧತೆಯನ್ನ ಯಾವತ್ತಿಗೂ ಬಿಟ್ಟಿಲ್ಲ. ಹಾಗಾಗಿ ಮಾರ್ಕ್ಸ್ವಾದಿ ಸಾಹಿತ್ಯ ವಿಮರ್ಶೆ ಇವತ್ತಿಗೂ ಕೂಡ ಅದು
ಪ್ರಸ್ತುತವಾಗಿದೆ ಮತ್ತು ಮುಂದೂ ಕೂಡ ಅದು ಪ್ರಸ್ತುತವಾಗ್ತಾ ಹೋಗುತ್ತೆ ಆಯಾ ಕಾಲಗಳಲ್ಲಿ ಅಂತೇಳಿ ನಾವು ಹೇಳಬಹುದು. ಇನ್ನು ಈ ಮಾರ್ಕ್ಸ್ ಮತ್ತು ಎಂಗೆಲ್ಸ್, ಈ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರ ಬರಹಗಳಲ್ಲಿ ಎದ್ದು ಕಾಣುವಂತಹ ಮತ್ತೊಂದು ಅಂಶ ಏನಂದ್ರೆ, ಸೌಂದರ್ಯ ಮೀಮಾಂಸೆಯ ಬಗ್ಗೆ ಅವರು ಹೊಂದಿರುವಂತಹ ಒಂದು ವೈಜ್ಞಾನಿಕವಾದಂಥ ನಿಲುವು. ಇದರಿಂದಾಗಿ ಅವರ ಬರಹಗಳು ಸಾಹಿತ್ಯದ ಚಿಂತನೆಗೆ ಸಂಬಂಧಿಸಿದ ಹಾಗೆ ಒಂದು ಹೊಸ ಶಕೆಯನ್ನೇ ಆರಂಭಿಸ್ತವೆ. ಮತ್ತೆ ಅದನ್ನೇ ನಾವೀಗ ಮಾರ್ಕ್ಸ್ವಾದಿ ವಿಮರ್ಶೆ ಅಂತಲೂ ಕೂಡ ಕರಿತೇವೆ. ಈ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಅವರ ಚಿಂತನೆಯಲ್ಲಿ ಎದ್ದು ಕಾಣುವಂತಹ ಮತ್ತೊಂದು ಮುಖ್ಯ ಅಂಶ ಅಂದರೆ, ಸಾಹಿತ್ಯ ಆಗಲಿ ಕಲೆ ಆಗಲಿ ಚರಿತ್ರೆಯೊಂದಿಗಿನ ಮುಖಾಮುಖಿಯಲ್ಲಿ ಅವು ಬೆಳೆಯುತ್ತವೆ. ವರ್ಗ ಸಂಘರ್ಷ, ರಾಜಕಾರಣ, ನಿರ್ದಿಷ್ಟ ವರ್ಗದ ತಾತ್ವಿಕತೆ ಇವು ಸಾಹಿತ್ಯ ಚಿಂತನೆ ಮೇಲೆ ಪ್ರಭಾವ ಬೀರ್ತವೆ ಅನ್ನೋದನ್ನ ಆ ಇಬ್ಬರು ಕೂಡ ಹೇಳ್ತಾ ಹೋಗ್ತಾರೆ. ಮಾರ್ಕ್ಸ್ ಮತ್ತು ಎಂಗೆಲ್ಸರ ಪ್ರಕಾರ ಸೌಂದರ್ಯದ ಕುರಿತ ಹಾಗೆ ಮನುಷ್ಯನ ಸಂವೇದನೆಯು ಹುಟ್ಟಿನಿಂದ ಬಂದಿರುವಂಥದ್ದಲ್ಲ. ಅವ್ರು ಹೇಳುವಂಥದ್ದು ಮನುಷ್ಯನ ಸಂವೇದನೆ ಇದೆ ಈ ಸೌಂದರ್ಯದ ಕುರಿತ ಹಾಗೆ, ಅದು ಅವ್ರ ಹುಟ್ಟಿನಿಂದ ಬಂದಿರುವಂಥದ್ದಲ್ಲ. ಅದರ ಬದಲಿಗೆ ಅದು ಮನುಷ್ಯ ಸಮಾಜದಲ್ಲಿ ಸಾಧಿಸಿಕೊಳ್ಳುವಂಥದ್ದು. ಸಾಹಿತ್ಯದ ವಸ್ತು, ಸಾಹಿತ್ಯದ ರೂಪ ಮತ್ತು ನಿರ್ದಿಷ್ಟ ಸಾಮಾಜಿಕ ಪರಿಸರಕ್ಕೆ ಅನುಗುಣವಾಗಿ ಬದಲಾಗ್ತಾ ಹೋಗುತ್ತೆ. ಅದರಿಂದ ಈ ಮಾರ್ಕ್ಸ್ವಾದಿ ತತ್ವದ ಆಧಾರದ ಮೇಲಿನ ಚರ್ಚೆ ಪ್ರಾರಂಭ ಆಗೋದು ಅದರ ಆಕೃತಿ, ವಸ್ತು, ತಾತ್ವಿಕ ನಿಲುವುಗಳ ನಡುವಿನ ಅಂತರ್ ಸಂಬಂಧಗಳ ಚರ್ಚೆಯಿಂದ. ಹಾಗಾಗಿ ಅಂತಿಮವಾಗಿ ಸಾಹಿತ್ಯ ವಿಮರ್ಶೆಯೊಂದರ ಮೂಲಭೂತ ಸಾಮಗ್ರಿಯೇ ಇದಾಗಿದೆ. ಅದರ ಆಕೃತಿ, ಅದರ ವಸ್ತು ಮತ್ತೆ ಅದರ ತಾತ್ವಿಕ ನಿಲುವುಗಳು ಎನ್ನುವಂಥದ್ದು. ಹಾಗೆಯೇ ಈ ಸಾಮಾಜಿಕ ರಚನೆ ಬದಲಾಗುವಾಗ ಸಾಹಿತ್ಯದ ವಸ್ತು ಮತ್ತು ಪ್ರಕಾರಗಳ ಬಗ್ಗೆ ಇರತಕ್ಕಂಥ ದೃಷ್ಟಿಯು ಬದಲಾಗ್ತಾ ಹೋಗುತ್ತೆ. ಮಾರ್ಕ್ಸನ ಪ್ರಕಾರ ನಿರ್ದಿಷ್ಟ ಕಾಲದ ಸಾಹಿತ್ಯ ರೂಪಗಳು ಮತ್ತೆ ಪುನರಾವರ್ತನೆ ಆಗೋದಿಲ್ಲ. ಒಂದು ನಿರ್ದಿಷ್ಟ ಕಾಲದಲ್ಲಿ ಬಂದಿರುವಂತಹ ಸಾಹಿತ್ಯದ ರೂಪಗಳು ಮತ್ತೆ ಪುನರಾವರ್ತನೆ ಆಗೋದಿಲ್ಲ ಎನ್ನುವಂಥದ್ದು. ಅವರು ಇದಕ್ಕೆ ಒಂದು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಏನಂದ್ರೆ, ಗ್ರೀಕ್ ದುರಂತ ನಾಟಕ ಆ ಕಾಲಕ್ಕೆ ಸರಿಯಾದುದು. ಪ್ರಾಚೀನ ಗ್ರೀಕ್ ಐತಿಹ್ಯಗಳೂ ಕೂಡ ಅಷ್ಟೇನೆ ಆ ಕಾಲಕ್ಕೆ ಅವು ಸರಿಯಾದ್ದು. 19ನೇ ಶತಮಾನದಲ್ಲಿ ಹಾಗೇನೆ ಅವು ಹೇಗಿದ್ವೋ ಆ ಕಾಲಘಟ್ಟಗಳಲ್ಲಿ ದುರಂತ ನಾಟಕಗಳು ಹೇಗಿದ್ವೋ, ಐತಿಹ್ಯಗಳು ಹೇಗಿದ್ವೋ ಹಾಗೆ ಯಥಾವತ್ತಾಗಿ ಅವು 19ನೇ ಶತಮಾನದಲ್ಲಿ ಆಗಲಿ 20ನೇ ಶತಮಾನದಲ್ಲಿ ಆಗಲಿ ಪುನರಾವರ್ತನೆ ಆಗೋದಿಲ್ಲ. ಅದು ಸಾಧ್ಯವೂ ಇಲ್ಲ. ಹಾಗಾಗಿ ಮನುಷ್ಯನ ಪ್ರಜ್ಞೆಗೆ ಅನುಸಾರವಾಗಿ ರೂಪುಗೊಳ್ಳುವಂತಹ ಸಾಹಿತ್ಯ ಆರ್ಥಿಕ ನಿಯಮಾವಳಿಗಳನ್ನು ಅನುಸರಿಸಿಕೊಂಡಿರುತ್ತೆ. ನೋಡಿ, ಸಾಹಿತ್ಯಕ್ಕೂ ಮತ್ತು ಆರ್ಥಿಕ ನಿಯಮಾವಳಿಗಳಿಗೂ ನಡುವೆ ಸಂಬಂಧ ಇದೆ ಎನ್ನುವಂಥದ್ದು. ಹಾಗಾಗಿ ಸಾಹಿತ್ಯದಲ್ಲಿ ಕೆಲವು ನಿರ್ದಿಷ್ಟ ವಿನ್ಯಾಸಗಳು ರೂಪುಗೊಳ್ಳುವುದಕ್ಕೂ ಪ್ರಜ್ಞೆಗೂ ಆರ್ಥಿಕತೆಗೂ ಸಂಬಂಧಗಳಿರುವುದು ಇಲ್ಲಿ ಮಾರ್ಕ್ಸನ ವಿಚಾರಗಳಿಂದ ನಮಗೆ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗೆಯೇ ಮಾರ್ಕ್ಸ್ವಾದಿ ಸೌಂದರ್ಯ ಮೀಮಾಂಸೆ ಮೂಲಭೂತವಾಗಿ ಸಾಮಾಜಿಕ ಸನ್ನಿವೇಶ, ಸಾಮಾಜಿಕ ಸಂಬಂಧಗಳು ಹೇಗೆ ನಿರ್ವಚನ ಮಾಡ್ತವೆ, ಸಾಮಾಜಿಕತೆ ಹೇಗಿರುತ್ತೆ ಮತ್ತು ಅದರ ಚಾರಿತ್ರಿಕತೆ ಹಾಗೂ ಆರ್ಥಿಕತೆಯ ದೃಷ್ಟಿಕೋನವನ್ನು ಹೊರತುಪಡಿಸದೇನೆ ಸೌಂದರ್ಯ ಮೀಮಾಂಸೆಯ ಕುರಿತು ಅದು ಮಾತನಾಡ್ತಾ ಹೋಗುತ್ತೆ. ಸೊ ಯಾವುದು ಮಾರ್ಕ್ಸ್ ಸಿದ್ಧಾಂತ ಎನ್ನುವಂಥದ್ದು. ಜೊತೆಗೆ ಈ ಮಾರ್ಕ್ಸ್ವಾದದ ಪ್ರಕಾರ ಕಲೆ ಎನ್ನುವುದು ವರ್ಗಗಳ ನಡುವಿನ ತಾತ್ವಿಕ ಸಮರಕ್ಕೆ ಒಂದು ಪ್ರಮುಖವಾದಂತಹ ಪರಿಕರವಾಗಿ ಕೆಲಸ ಮಾಡುತ್ತೆ. ಇದನ್ನ ಪ್ರಸ್ತಾಪಿಸುವಂತಹ ಸಂದರ್ಭದಲ್ಲಿ ಮಾರ್ಕ್ಸ್ ಮತ್ತು ಎಂಗೆಲ್ಸರು ಏನ್ ಹೇಳ್ತಾರಂದ್ರೆ, ವರ್ಗ ಸ್ಥಿರವಾದದ್ದಲ್ಲ, ಅದು ಬದಲಾಗುವುದಿಲ್ಲವೆಂದು ಭಾವಿಸಬೇಕಾಗಿಲ್ಲ. ವರ್ಗಗಳು ರೂಪಾಂತರಗಳನ್ನು ಹೊಂದುತ್ತಾ ಹೋಗ್ತವೆ. ಅಂದ್ರೆ ಹಾಗೇನೆ ಮಾರ್ಕ್ಸ್ ಮತ್ತು ಎಂಗೆಲ್ಸ್ ಜ್ಞಾನದ ಬಗ್ಗೆ ಮಾತನಾಡುವಾಗಲೂ ಕಲಾ ಸೃಷ್ಟಿ ಎನ್ನುವುದು ವಾಸ್ತವದ ಪ್ರತಿಬಿಂಬ,
ಅದೇ ವೇಳೆಗೆ ಅದು ಮತ್ತೊಂದೆಡೆಯಿಂದ ಮಾನವತೆಯ ಬಿಂಬವೂ ಆಗಬೇಕು. ಸಾಮಾಜಿಕ ಪ್ರಗತಿಯಲ್ಲಿ ಅದು ಸಹಕಾರಿಯಾಗಿರಬೇಕು ಎನ್ನುವ ವಿಚಾರವನ್ನು ಮಾತನಾಡ್ತಾರೆ. ಹಾಗಾಗಿ ಈ ಕಲಾ ಸೃಷ್ಟಿ ಎನ್ನುವುದೇನಿದೆ ಅದು ವಾಸ್ತವದ ಪ್ರತಿಬಿಂಬ ಆಗಿರಬೇಕು, ಅದು ಮಾನವತೆಯ ಬಿಂಬ ಆಗಿರಬೇಕು, ಸಮಾಜದ ಪ್ರಗತಿಗೆ ಅದು ಸಹಕಾರಿಯಾಗಿರಬೇಕು ಎನ್ನುವ ವಿಚಾರಗಳನ್ನು ಸ್ಪಷ್ಟಪಡಿಸ್ತಾ ಹೋಗ್ತಾರೆ. ಇಂತಹ ವಿಚಾರಗಳಿರ್ತಕ್ಕಂತಹ ಮಾರ್ಕ್ಸ್ವಾದಿ ವಿಮರ್ಶೆ ಏನಿದೆ ಇದು ಈ ಕಾರ್ಲ್ ಮಾರ್ಕ್ಸ್ ಮತ್ತೆ ಫ್ರೆಡರಿಕ್ ಎಂಗೆಲ್ಸ್ ಇವರ ಆರ್ಥಿಕ ಸಾಮಾಜಿಕ ಸಿದ್ಧಾಂತಗಳ ಆಧಾರದ ಮೇಲೆ ಸಾಹಿತ್ಯವನ್ನ ಮತ್ತು ಸಾಹಿತ್ಯಕ್ಕೆ ಕಾರಣವಾದಂತಹ ಒಂದು ಸಮಾಜದ ರಚನೆಯನ್ನ ಕುರಿತು ಅಭ್ಯಾಸವನ್ನ ಮಾಡ್ತಾರೆ ಈ ಮಾರ್ಕ್ಸ್ವಾದಿ ವಿಮರ್ಶಕರು, ಮತ್ತೆ ಅದನ್ನ ವ್ಯಾಖ್ಯಾನಿಸ್ತಾರೆ. ಹಾಗಾಗಿ ಸಾಹಿತ್ಯ ಮತ್ತು ಸಾಹಿತ್ಯಕ್ಕೆ ಕಾರಣವಾದಂತಹ ಒಂದು ಸಮಾಜದ ರಚನೆ, ಹಾಗಾಗಿ ಸಾಹಿತ್ಯ ರೂಪುಗೊಳ್ಳುವುದಕ್ಕೆ ಆ ಒಂದು ಸಮಾಜದ ಸಾಮಾಜಿಕ ಜೀವನ ಮತ್ತೆ ಆರ್ಥಿಕತೆ ಇವು ಕೂಡ ಪ್ರಭಾವವನ್ನು ಬೀರ್ತವೆ ಎನ್ನುವಂಥದ್ದನ್ನ ಇಲ್ಲಿ ಮಾರ್ಕ್ಸ್ವಾದಿ ವಿಮರ್ಶೆ ಗಮನಿಸುತ್ತೆ. ಹಾಗೆ ಈ ಮಾರ್ಕ್ಸ್ವಾದಿ ವಿಮರ್ಶಕರ ದೃಷ್ಟಿಯಲ್ಲಿ ಇತರ ವಿಮರ್ಶಾ ಮಾರ್ಗಗಳ ಹಾಗೆ ಮಾರ್ಕ್ಸ್ವಾದಿ ವಿಮರ್ಶೆ ಒಂದು ಮಾರ್ಗ ಮಾತ್ರ ಅಲ್ಲ. ಈ ಮಾರ್ಕ್ಸ್ವಾದ ಅಂತ ಹೇಳಿದ್ರೆ ಮಾನವ ಸಮಾಜಗಳನ್ನ ಮತ್ತೆ ಅವುಗಳ ಪರಿವರ್ತನೆಯನ್ನ ಕುರಿತು ಇರುವಂತ ಒಂದು ವೈಜ್ಞಾನಿಕ ಸಿದ್ಧಾಂತ. ನೋಡಿ, ಇದನ್ನ ನಾವು ಗಮನಿಸಬೇಕಾಗತ್ತೆ. ಮಾನವ ಸಮಾಜಗಳನ್ನ ಮತ್ತೆ ಅವುಗಳಲ್ಲಿ ಆಗುವ ಪರಿವರ್ತನೆಯನ್ನ ಕುರಿತು ವೈಜ್ಞಾನಿಕ ಸಿದ್ಧಾಂತ, ಬರೀ ಸಿದ್ಧಾಂತ ಅಲ್ಲ, ಅದು ಒಂದು ವೈಜ್ಞಾನಿಕವಾದಂಥ ಸಿದ್ಧಾಂತ ಅನ್ನೋದನ್ನ ಈ ವಿಮರ್ಶಕರು ಒಪ್ಕೊಂಡಿದ್ದಾರೆ. ಆದ್ರಿಂದ ವಿಮರ್ಶೆ ಅಂದ್ರೇನೆ, ನಿಜವಾದ ವಿಮರ್ಶೆ ಅಂದ್ರೇನೆ ಈ ಮಾರ್ಕ್ಸ್ವಾದಿ ವಿಮರ್ಶೆ ಅನ್ನೋದು ಇವರ ಒಂದು ನಿಲುವಾಗಿದೆ. ಈ ಮನುಷ್ಯನ ಇತಿಹಾಸವನ್ನು ಗಮನಿಸ್ತಾ ಬಂದಾಗ ಆತನ ಸಾಮಾಜಿಕ ಸಂಬಂಧಗಳಲ್ಲಾಗ್ಲಿ, ಆಲೋಚನೆಯ ವಿಧಾನಗಳಲ್ಲಾಗ್ಲಿ ಬಹುಮುಖ್ಯವಾಗಿ ಅವರ ಆರ್ಥಿಕ ಸ್ಥಿತಿಯನ್ನ ಅದು ಅವಲಂಬಿಸಿರುತ್ತೆ ಎನ್ನುವಂಥದ್ದು ಅಲ್ವಾ. ಅವರ ಸಾಮಾಜಿಕ ಸಂಬಂಧಗಳು, ಅವರ ಆಲೋಚನಾ ವಿಧಾನಗಳು ಮುಖ್ಯವಾಗಿ ಅವರ ಆರ್ಥಿಕ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತೆ. ಈ ಉತ್ಪಾದನೆಯ ವಿಧಾನಗಳು ಬದಲಾಗ್ತಾ ಹೋದ ಹಾಗೆ ಐತಿಹಾಸಿಕ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಈ ಐತಿಹಾಸಿಕ ಬದಲಾವಣೆಗಳು ಕಾಣಿಸ್ಕೊಂಡು ಸಮಾಜದ ವರ್ಗಗಳ ಸ್ವರೂಪ ಕೂಡ ಬದಲಾಗ್ತಾ ಹೋಗುತ್ತೆ. ಹಾಗಾಗಿ ಸಮಾಜದಲ್ಲಿ ಮುಖ್ಯವಾಗಿ ಎರಡು ವರ್ಗ ಇರುತ್ತೆ. ಒಂದು ಆಳುವ ವರ್ಗ ಆದರೆ ಇನ್ನೊಂದು ಆಳಿಸಿಕೊಳ್ಳುವಂಥ ವರ್ಗ. ಒಂದು ಪ್ರಧಾನ ಅನ್ನಿಸ್ಕೊಂಡಿದ್ರೆ ಇನ್ನೊಂದು ಅಧೀನ ಅನ್ನಿಸ್ಕೊಂಡಿರುವಂಥ ವರ್ಗ. ಒಂದು ಶೋಷಿಸುವ ವರ್ಗ ಆದರೆ ಇನ್ನೊಂದು ಶೋಷಣೆಗೆ ಒಳಗಾಗುವ ವರ್ಗ. ಹಾಗಾಗಿ ಈ ಆರ್ಥಿಕ ಮತ್ತು ರಾಜಕೀಯವಾದಂತಹ ಮತ್ತು ಸಾಮಾಜಿಕವಾದಂತಹ ಲಾಭಗಳಿಗಾಗಿ ಈ ವ್ಯವಸ್ಥೆಯಲ್ಲಿ ಘರ್ಷಣೆಗಳು, ಹೋರಾಟಗಳು ನಡೀತಾ ಇರ್ತವೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯನ್ನು ಅವಲಂಬಿಸಿಯೇ ಮನುಷ್ಯನ ಸಾಮಾಜಿಕ ಸಂಬಂಧ, ಆತನ ಆಲೋಚನೆ ರೂಪುಗೊಳ್ತಾ ಹೋಗ್ತವೆ. ಹಾಗಾಗಿ ಆರ್ಥಿಕತೆಯನ್ನು ಹೊರತುಪಡಿಸಿ ನಾವು ಸಮಾಜದ ವರ್ಗಗಳನ್ನು ನೋಡೋದಾಗ್ಲಿ, ಅವರ ಆಲೋಚನಾ ವಿಧಾನಗಳನ್ನು ನೋಡೋದಾಗ್ಲಿ, ಅವರ ಸಾಮಾಜಿಕ ಸಂಬಂಧಗಳನ್ನು ನೋಡೋದಾಗ್ಲಿ ಸಾಧ್ಯ ಆಗೋದಿಲ್ಲ ಎನ್ನುವಂಥದ್ದು. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಎರಡು ಮುಖ್ಯವಾದಂಥ ಹೇಳಿಕೆಗಳನ್ನು ಕೊಡ್ತಾನೆ. ಈ ಹೇಳಿಕೆಗಳೇ ಮಾರ್ಕ್ಸ್ವಾದಿ ವಿಮರ್ಶಾ ಕ್ರಮದ ಒಂದು ಉಗಮವನ್ನ ಅವು ನಿರ್ದೇಶಿಸ್ತವೆ. ಆತ ಏನ್ ಹೇಳ್ತಾನೆ ಅಂದ್ರೆ, ದಾರ್ಶನಿಕರು ಅನೇಕ ರೀತಿಗಳಲ್ಲಿ ಈ ಜಗತ್ತನ್ನು ಕೇವಲ ಅರ್ಥೈಸಿದ್ದಾರೆ ಅಷ್ಟೇ. ನಮಗೀಗ ಬೇಕಾಗಿರುವುದು ಜಗತ್ತನ್ನ ಪರಿವರ್ತಿಸುವುದು. ಅಂದ್ರೆ ಬಹಳಷ್ಟು ವರ್ಷಗಳಿಂದ, ಶತಮಾನಗಳಿಂದ ದಾರ್ಶನಿಕರು ಏನು ಮಾಡ್ತಾ ಬಂದಿದ್ದಾರೆ ಅಂದ್ರೆ, ಈ ಜಗತ್ ಹೇಗಿದೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಜಗತ್ತನ್ನ ಅರ್ಥೈಸ್ತಾ ಬಂದಿದ್ದಾರೆ, ವ್ಯಾಖ್ಯಾನಿಸ್ತಾ ಬಂದಿದ್ದಾರೆ. ಜಗತ್ ಹೀಗಿದೆ ಅನ್ನೋದನ್ನು ಹೇಳ್ತಾ ಬಂದಿದ್ದಾರೆ. ಆದ್ರೆ ನಮಗೆ ಜಗತ್ ಹೀಗಿದೆ ಅಂತ ಹೇಳ್ಕೊಂಡೇ ಮುಂದಕ್ಕೆ ಹೋಗೋದಲ್ಲ, ಆ ಜಗತ್ತು ಹೇಗೆ ಪರಿವರ್ತನೆ ಆಗಬೇಕು
ಹಾಗೆ ಪರಿವರ್ತನೆ ಮಾಡಿಸೋದಿದೆಯಲ್ಲ ಅಥವಾ ಪರಿವರ್ತಿಸುವುದಿದೆಯಲ್ಲ ಆ ಕೆಲಸ ನಮ್ಮಿಂದ ಆಗಬೇಕು ಅನ್ನೋದನ್ನು ಮಾರ್ಕ್ಸ್ವಾದ ಹೇಳುತ್ತೆ. ಬರೀ ಅರ್ಥೈಸೋದ್ರಿಂದ ಪ್ರಯೋಜನ ಇಲ್ಲ. ಅರ್ಥೈಸಿದ್ದರ ಮುಂದಿನ ಹೆಜ್ಜೆ ಏನು? ಪರಿವರ್ತಿಸಬೇಕು. ಹೇಗೆ ಬೇಕು? ಹಾಗೆ ಕಾಲಘಟ್ಟಕ್ಕೆ ಕಾಲಘಟ್ಟಕ್ಕೆ ಅನ್ವಯವಾಗುವ ಹಾಗೆ, ಕಾಲಮಾನಕ್ಕೆ ಒಪ್ಪುವ ಹಾಗೆ ಸಮಾಜದಲ್ಲಿ ಪರಿವರ್ತನೆಗಳನ್ನು ಉಂಟು ಮಾಡಬೇಕು ಅನ್ನೋದನ್ನ ಈ ಮಾರ್ಕ್ಸ್ವಾದಿ ಸಿದ್ಧಾಂತ ಹೇಳುತ್ತೆ. ಇದನ್ನು ಕೂಡ ಮಾರ್ಕ್ಸ್ವಾದಿ ವಿಮರ್ಶೆ ಗಮನಿಸುತ್ತೆ. ಇನ್ನು ಎರಡನೇದಾಗಿ ಮಾರ್ಕ್ಸ್ ಏನು ಹೇಳ್ತಾನಂದ್ರೆ, ಮಾನವರ ಅಸ್ತಿತ್ವವನ್ನು ನಿರ್ಧರಿಸುವುದು ಅವರ ಪ್ರಜ್ಞೆಯಲ್ಲ. ಇದಕ್ಕೆ ವಿರುದ್ಧವಾಗಿ ಮಾನವರ ಸಾಮಾಜಿಕ ಅಸ್ತಿತ್ವ ಅವರ ಪ್ರಜ್ಞೆಯನ್ನು ನಿರ್ಧರಿಸುತ್ತದೆ. ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನಾವೆಲ್ಲ ಏನು ಅನ್ಕೊಂಡಿದ್ವಿ? ಮನುಷ್ಯನ ಅಸ್ತಿತ್ವವನ್ನು ಅವನ ಪ್ರಜ್ಞೆ ನಿರ್ಧಾರ ಮಾಡುತ್ತೆ ಅಂತ ಅನ್ಕೊಂಡಿದ್ವಿ. ಆದರೆ ಮಾರ್ಕ್ಸ್ ಅದನ್ನು ಒಪ್ಪೋದಿಲ್ಲ. ಮತ್ತೆ ಆತ ಹೀಗೆ ಹೇಳ್ತಾನೆ. ಏನು ಹೇಳ್ತಾನೆ? ಮನುಷ್ಯನ ಅಸ್ತಿತ್ವವನ್ನು ನಿರ್ಧರಿಸುವಂಥದ್ದು ಅವನ ಪ್ರಜ್ಞೆ ಅಲ್ಲ. ಮನುಷ್ಯನ ಅಸ್ತಿತ್ವವೇ ಮನುಷ್ಯನ ಪ್ರಜ್ಞೆಯನ್ನ ನಿರ್ಮಿಸತ್ತೆ ಅಥವಾ ನಿರ್ಧರಿಸತ್ತೆ, ರೂಪಿಸತ್ತೆ. ಮನುಷ್ಯನ ಅಸ್ತಿತ್ವ ಹೇಗಿದೆ ಸಮಾಜದಲ್ಲಿ, ಮನುಷ್ಯನ ಜೀವನ ಕ್ರಮ ಹೇಗಿದೆ, ಮನುಷ್ಯನ ಬದುಕುವ ಹಕ್ಕು ಏನಿದೆ, ಇವೆಲ್ಲವೂ ಕೂಡ ಆತನ ಪ್ರಜ್ಞೆಯನ್ನ ನಿರ್ಧಾರ ಮಾಡ್ತವೆ, ಆತನ ಪ್ರಜ್ಞೆಯನ್ನು ರೂಪಿಸ್ತಾ ಹೋಗ್ತವೆ. ಹಾಗಾಗಿ ಪ್ರಜ್ಞೆ ಅವನ ಅಸ್ತಿತ್ವದಿಂದಲೇ ರೂಪುಗೊಳ್ತಾ ಹೋಗುತ್ತದೆ ಎನ್ನುವ ವಿಷಯದ ಕಡೆಗೆ ನಮ್ಮ ಗಮನವನ್ನು ಸೆಳೀತಾನೆ. ಇದನ್ನು ಕೂಡ ಮಾರ್ಕ್ಸ್ವಾದಿ ವಿಮರ್ಶೆ ಗಮನಿಸುತ್ತೆ. ಈ ಕಾರ್ಲ್ ಮಾರ್ಕ್ಸ್ ಜರ್ಮನಿಯ ದಾರ್ಶನಿಕನಾದಂಥ ಹೇಗಲ್ ಮತ್ತು ಅವನ ಅನುಯಾಯಿಗಳು ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ, ಆ ವಿಚಾರಗಳನ್ನು ಒಪ್ಪುದೇನೆ ಅವುಗಳನ್ನ ಅಲ್ಲಗಳೆದು ಬಿಟ್ಟು, ಅವುಗಳಲ್ಲಿರೋ ದೋಷವನ್ನು ಗುರುತಿಸಿಬಿಟ್ಟು ಯಾವುದು ಸರಿ ಅನ್ನೋದನ್ನು ಹೇಳ್ತಾ ಹೋಗ್ತಾನೆ. ಈ ಹೇಗಲ್ ಮತ್ತೆ ಅವನ ಅನುಯಾಯಿಗಳ ಪ್ರಕಾರ ಏನಂದ್ರೆ, ಜಗತ್ತನ್ನು ರೂಪಿಸುವುದು ವಿಚಾರ ಶಕ್ತಿ. ಅವ್ರು ಹೇಳ್ತಾರೆ ಜಗತ್ತನ್ನು ರೂಪಿಸೋದು ವಿಚಾರ ಶಕ್ತಿ ಅಂತ. ಆದರೆ ಮಾರ್ಕ್ಸ್ ಹೇಳುವಂಥದ್ದು ಅವನ ಅಸ್ತಿತ್ವ ಏನಿದೆ ಅದು ಅವನ ವಿಚಾರ ಶಕ್ತಿಯನ್ನೇ ರೂಪಿಸುತ್ತೆ. ವಿಚಾರ ಶಕ್ತಿಯಿಂದ ಜಗತ್ತು ರೂಪವಾಗಲ್ಲ, ಮಾನವನ ಅಸ್ತಿತ್ವದಿಂದ ಅವನ ವಿಚಾರ ಶಕ್ತಿ ರೂಪುಗೊಳ್ತಾ ಹೋಗುತ್ತೆ ಅನ್ನೋದನ್ನ ಹೇಳುತ್ತೆ. ಮುಂದುವರೆದು ಹೇಗಲ್ ಏನು ಹೇಳ್ತಾನೆ ಅಂದರೆ, ಇತಿಹಾಸದ ಪ್ರಕ್ರಿಯೆ ಎಂದರೆ ಕ್ರಮಕ್ರಮವಾಗಿ ಆಗುವ ವಿವೇಚನಾ ಶಕ್ತಿಯ ತಾರ್ಕಿಕ ಆವಿರ್ಭಾವ. ಹಾಗೆ ಹೇಳ್ತಾನೆ ಆತನ ಸಿದ್ಧಾಂತ ಅದು ಏನು? ಇತಿಹಾಸದ ಪ್ರಕ್ರಿಯೆ ಅಂತ ಹೇಳಿದರೆ ಕ್ರಮಕ್ರಮವಾಗಿ ಆಗುವ ವಿವೇಚನಾ ಶಕ್ತಿಯ ತಾರ್ಕಿಕ ಆವಿರ್ಭಾವ. ಅಂದ್ರೆ ಹೇಗಲ್ ಮತ್ತೆ ಅವನ ಅನುಯಾಯಿಗಳ ವಿಚಾರ ಏನಂದ್ರೆ, ಮಾನವರ ವಿಚಾರಗಳು, ಅವರ ಸಾಂಸ್ಕೃತಿಕ ಜೀವನ, ಅವರ ನ್ಯಾಯಶಾಸ್ತ್ರಗಳು ಮತ್ತು ಅವರ ಮತಧರ್ಮಗಳು ಇವೆಲ್ಲವೂ ಕೂಡ ಮಾನವ ಮತ್ತು ದೈವಿಕ ವಿವೇಚನಾ ಶಕ್ತಿಯ ಸೃಷ್ಟಿಗಳು. ಮನುಷ್ಯ ಮತ್ತು ದೈವದ ವಿವೇಚನಾ ಸೃಷ್ಟಿಯ ಫಲವಾಗಿ ಮನುಷ್ಯನ ಸಾಂಸ್ಕೃತಿಕ ಜೀವನ, ಅವನ ವಿಚಾರಗಳು, ಅವನ ನ್ಯಾಯಶಾಸ್ತ್ರ, ಅವನ ಮತಧರ್ಮಗಳು ರೂಪುಗೊಳ್ತವೆ, ಸೃಷ್ಟಿಯಾಗ್ತಾ ಹೋಗ್ತವೆ ಅನ್ನೋದನ್ನ ಈ ಹೇಗಲ್ ಮತ್ತೆ ಅವನ ನ್ಯಾಯಗಳು ಹೇಳ್ತಾರೆ. ಆದರೆ ಇದನ್ನ ಮಾರ್ಕ್ಸ್ವಾದ ಒಪ್ಪೋದಿಲ್ಲ. ಹೇಗಲ್ ಹೇಳುವಂತಹ ಇಂತಹ ಆದರ್ಶವಾದಿ ವೈಚಾರಿಕತೆಯನ್ನ ಮಾರ್ಕ್ಸ್ ಒಪ್ಪೋದಿಲ್ಲ, ಅದನ್ನು ತಿರಸ್ಕರ್ತಾನೆ. ಎಲ್ಲ ವೈಚಾರಿಕ ವ್ಯವಸ್ಥೆಗಳು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗಳ ಉತ್ಪನ್ನಗಳು ಅಂತ ಅವ ವಾದ ಮಾಡ್ತಾನೆ ಅಲ್ವಾ. ಎಲ್ಲ ವೈಚಾರಿಕತೆ, ವಿಚಾರಗಳು, ಆಲೋಚನೆಗಳು ಇವೆಲ್ಲವೂ ಕೂಡ ಮಾನವನ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳ ಉತ್ಪನ್ನಗಳಾಗಿರ್ತವೆ. ಸಾಮಾಜಿಕ ಜೀವನ ಮತ್ತು ಆರ್ಥಿಕ ವ್ಯವಸ್ಥೆ ಏನಿದೆ ಇವೇ ಅವನ ವೈಚಾರಿಕತೆಯನ್ನು ರೂಪಿಸ್ತಾ ಹೋಗ್ತವೆ ಅಂತ ಹೇಳಿ ವಾದಿಸ್ತಾನೆ. ಆದರೆ ಮಾರ್ಕ್ಸನ ದೃಷ್ಟಿಯಲ್ಲಿ ಚಾರಿತ್ರಿಕವಾದ ಬದಲಾವಣೆಗಳಾಗುವಂಥದ್ದು ಹೇಗಲ್ ಗ್ರಹಿಸಿದ ಹಾಗೆ ತಾತ್ವಿಕ ಸ್ವವಿರೋಧಗಳಿಂದ ಅಲ್ಲ, ಉತ್ಪಾದನಾ ವಿಧಾನಗಳ ಪಲ್ಲಟಗಳಿಂದ ಈ ಚಾರಿತ್ರಿಕವಾದ ಬದಲಾವಣೆಗಳು ರೂಪುಗೊಳ್ತವೆ ಅನ್ನೋದನ್ನು ಕಾರ್ಲ್ ಮಾರ್ಕ್ಸ್ ಹೇಳ್ತಾನೆ.
ಚಾರಿತ್ರಿಕ ಬದಲಾವಣೆಗಳು ಉಂಟು ಆಗುವಂಥದ್ದು ಉತ್ಪಾದನಾ ವಿಧಾನಗಳ ಪಲ್ಲಟಗಳಿಂದ. ಹಾಗಾಗಿ ಉತ್ಪಾದನಾ ವಿಧಾನಗಳಲ್ಲಿ ಬದಲಾವಣೆಗಳಾದ ಹಾಗೆ ಚಾರಿತ್ರಿಕ ಬದಲಾವಣೆಗಳು ಆಗ್ತಾ ಹೋಗ್ತವೆ ಎನ್ನುವಂಥದ್ದು ಮಾರ್ಕ್ಸ್ ಹೇಳುವಂಥದ್ದು. ಇಂತಹ ಮಾರ್ಕ್ಸ್ ತನ್ನ ವಿಚಾರಗಳನ್ನು ಕುರಿತ ಹಾಗೆ 1846ರಲ್ಲಿ ದ ಜರ್ಮನ್ ಐಡಿಯಾಲಜಿ ಎನ್ನುವಂತಹ ಒಂದು ಪುಸ್ತಕವನ್ನು ಪ್ರಕಟಿಸ್ತಾನೆ. ಅದರಲ್ಲಿ ಹೀಗೆ ಹೇಳ್ತಾನೆ, ಏನು ಹೇಳ್ತಾನಂದ್ರೆ ಅದೊಂದ್ಸರಿ ನಾವು ಗಮನಿಸಬೇಕು ಯಥಾವತ್ತಾಗಿ. ಪರಿಕಲ್ಪನೆಗಳು, ವಿಚಾರಗಳು ಇತ್ಯಾದಿಗಳ ಉತ್ಪಾದಕರು ಮಾನವರು, ನಿಜ ಹಾಗೂ ಕಾರ್ಯಶೀಲ ಮಾನವರು, ಮತ್ತು ಅವರು ತಮ್ಮ ಉತ್ಪಾದಕ ಶಕ್ತಿಗಳ ಖಚಿತ ವಿಕಾಸದಿಂದ ರೂಪಿಸಲ್ಪಡುತ್ತಾರೆ. ಪ್ರಜ್ಞೆ ಎಂಬುದು ಪ್ರಜ್ಞಾಶೀಲ ಅಸ್ತಿತ್ವಕ್ಕಿಂತ ಬೇರೆಯಾಗಿರಲು ಸಾಧ್ಯವಿಲ್ಲ ಮತ್ತು ಮಾನವರ ಅಸ್ತಿತ್ವವು ಅವರು ವಾಸ್ತವದಲ್ಲಿ ಬದುಕುವ ಪ್ರಕ್ರಿಯೆಯೇ ಆಗಿದೆ. ಸ್ವರ್ಗದಿಂದ ಭೂಮಿಗೆ ಇಳಿಯುವ ಜರ್ಮನ್ ತತ್ವಶಾಸ್ತ್ರಕ್ಕಿಂತ ಭಿನ್ನವಾಗಿ ನಾವಿಲ್ಲಿ ಭೂಮಿಯಿಂದ ಸ್ವರ್ಗಕ್ಕೆ ಏರುತ್ತಿದ್ದೇವೆ ಎಂದರೆ ರಕ್ತ ಮಾಂಸಗಳಿಂದ ಕೂಡಿದ ಮಾನವರನ್ನು ಅರಿತುಕೊಳ್ಳಲು ಅವರು ಏನು ಹೇಳುತ್ತಾರೆ, ಏನು ಕಲ್ಪಿಸುತ್ತಾರೆ, ಏನು ಗ್ರಹಿಸುತ್ತಾರೆ, ಅಥವಾ ಹೇಗೆ ಅವರು ಕಥಿಸಲ್ಪಟ್ಟಿದ್ದಾರೆ, ಕಲ್ಪಿಸಲ್ಪಟ್ಟಿದ್ದಾರೆ, ಗ್ರಹಿಸಲ್ಪಟ್ಟಿದ್ದಾರೆ, ಇವುಗಳ ಮೂಲಕ ಹೊರಡುವುದು ಅಲ್ಲ. ಇಲ್ಲಿ ಆತನ ಈ ಹೇಳಿಕೆಯಲ್ಲಿ ಮುಖ್ಯವಾಗಿ ಗಮನಿಸುವಂತಹ ವಿಚಾರಗಳೇನೆಂದರೆ, ಪ್ರಜ್ಞೆ ಎನ್ನುವುದು ಮನುಷ್ಯನ ಅಸ್ತಿತ್ವಕ್ಕಿಂತ ಬೇರೆ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನುಷ್ಯನ ಅಸ್ತಿತ್ವ ಅಂದ್ರೆ ವಾಸ್ತವದಲ್ಲಿ ಅವನು ಬದುಕುವ ಪ್ರಕ್ರಿಯೆ. ಮನುಷ್ಯ ಹೇಗೆ ಬದುಕ್ತಾ ಇದ್ದಾನೋ ಆ ಬದುಕಿನ ಪ್ರಕ್ರಿಯೆ ಏನಿದೆಯಲ್ಲ ಅದೇ ಅವನ ವಾಸ್ತವ. ಈ ವಾಸ್ತವದ ಆಧಾರದ ಮೇಲೆ ಅವನ ಪ್ರಜ್ಞೆ ರೂಪುಗೊಳ್ತಾ ಹೋಗತ್ತೆ. ಹಾಗಾಗಿ ಅವನ ಪ್ರಜ್ಞೆ ಎನ್ನುವುದು ಅವನ ಅಸ್ತಿತ್ವಕ್ಕಿಂತ ಭಿನ್ನವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಇನ್ನೊಂದು ಅಂಶ ಏನು ಗಮನಿಸಬೇಕಂದ್ರೆ, ನಿಜ ಹಾಗೂ ಕಾರ್ಯಶೀಲ ಮಾನವರು ಮತ್ತು ಅವರು ತಮ್ಮ ಉತ್ಪಾದಕ ಶಕ್ತಿಗಳ ಖಚಿತ ವಿಕಾಸದಿಂದ ರೂಪಿಸಲ್ಪಡುತ್ತಾರೆ. ಮನುಷ್ಯ ಹೇಗೆ ರೂಪಿಸಲ್ಪಡುತ್ತಾನೆ ಅಂದ್ರೆ ತನ್ನ ಉತ್ಪಾದಕ ಶಕ್ತಿಗಳ ಖಚಿತ ವಿಕಾಸದಿಂದ. ಉತ್ಪಾದಕ ಶಕ್ತಿಯಲ್ಲಿ ಏನಾದರೂ ಬದಲಾವಣೆಗಳಾದರೆ ಹಾಗೆ ಮನುಷ್ಯ ರೂಪುಗೊಳ್ಳುವುದರಲ್ಲೂ ಕೂಡ ಅಂದ್ರೆ ಬೌದ್ಧಿಕವಾಗಿ, ವೈಚಾರಿಕವಾಗಿ, ಜ್ಞಾನದ ಮಟ್ಟದಲ್ಲಿ ಏನು ಬದಲಾವಣೆಗಳಾಗ್ತಾ ಹೋಗ್ತವೆ ಅವೆಲ್ಲವೂ ಕೂಡ ಅವನ ಉತ್ಪಾದಕ ಶಕ್ತಿಗಳ ಒಂದು ಖಚಿತ ವಿಕಾಸದ ಮೂಲಕವಾಗಿ ಆಗುವಂಥದ್ದು ಎನ್ನುವುದು. ಹಾಗಾಗಿ ಈ ಪರಿಕಲ್ಪನೆಗಳು, ವಿಚಾರಗಳು ಇವುಗಳ ಉತ್ಪಾದಕರು ಯಾವ ದೈವವೂ ಅಲ್ಲ. ಇವುಗಳ ಉತ್ಪಾದಕರು ಮಾನವರು ಹಾಗೂ ನಿಜ ಹಾಗೂ ಕಾರ್ಯಶೀಲ ಮಾನವರೇ ಆಗಿರ್ತಾರೆ ಅನ್ನೋದನ್ನ ಇದು ಮಾರ್ಕ್ಸ್ವಾದ ಹೇಳುತ್ತೆ. ಜೊತೆಗೆ ಕಾದು ಮಾರ್ಕ್ಸ್ ಹೇಳುವಂಥದ್ದೇನೆಂದ್ರೆ, ಮನುಷ್ಯನ ಅಥವಾ ಕಾರ್ಯಶೀಲ ಮಾನವನ ವಾಸ್ತವ ಬದುಕಿನ ಆಧಾರದ ಮೇಲೆಯೇ ತಾತ್ವಿಕ ಚಿಂತನೆಗಳಾಗಲಿ ಜೀವನ ಪ್ರಕ್ರಿಯೆಯ ಮಾರ್ದನಿಗಳಾಗಲಿ ಪ್ರತಿಪಾದನೆಗೊಳ್ಳುತ್ತವೆ. ನಾವು ಅವುಗಳನ್ನು ಹಾಗೆ ಪ್ರತಿಪಾದಿಸೋದು ಹೇಗೆ? ಕಾರ್ಯಶೀಲ ಮಾನವರ ವಾಸ್ತವ ಬದುಕಿನ ಆಧಾರದ ಮೇಲೆ. ಮನುಷ್ಯನ ಮೆದುಳಿನಲ್ಲಿ ಜನ್ಮಿಸುವಂತಹ ಭ್ರಮೆಗಳೂ ಕೂಡ ಅವನ ಭೌತಿಕ ಜೀವನ ಪ್ರಕ್ರಿಯೆ ರೂಪಾಂತರಗಳೇ ಆಗಿರ್ತವೆ. ಮಾನವನ ಭೌತಿಕ ಜೀವನ ಹೇಗಿರುತ್ತೋ ಹಾಗೇನೆ ಅವನ ಮೆದುಳಿನಲ್ಲಿ ಜನ್ಮಿಸುವಂತಹ ಭ್ರಮೆಗಳು ಕೂಡ ಇರ್ತವೆ ಎನ್ನುವಂಥದ್ದು. ಹಾಗಾಗಿ ಅವನ ವಾಸ್ತವದ ಜೀವನವನ್ನ ಬಿಟ್ಟಾಕ್ಬಿಟ್ಟು ನಾವು ಬೇರೆನನ್ನು ಯೋಚಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದರಿಂದ ಮನುಷ್ಯನ ನೈತಿಕತೆ ಇರ್ಬೋದು, ಧರ್ಮ, ಅಧ್ಯಾತ್ಮ, ವೈಚಾರಿಕತೆ, ಹೀಗೆ ಎಲ್ಲ ರೂಪಗಳು ಕೂಡ ಮತ್ತು ಆ ಎಲ್ಲ ರೂಪಗಳಿಂದಗೆ ಅನುಗುಣವಾದಂತಹ ಅಥವಾ ಅವುಗಳಿಗೆ ಅನುವಾದಂತಹ ಪ್ರಜ್ಞೆಯ ಆಕೃತಿಗಳು, ಇವುಗಳಿಗೆ ಸ್ವತಂತ್ರ ಅಸ್ತಿತ್ವದ ಲವಲೇಶವೂ ಇಲ್ಲ. ಇವ್ಯಾವಕ್ಕೂ ಸ್ವತಂತ್ರವಾದಂತಹ ಅಸ್ತಿತ್ವ ಇಲ್ಲ. ಅವೆಲ್ಲ ಮನುಷ್ಯನ ವಾಸ್ತವ ಜೀವನದ ಪ್ರಕ್ರಿಯೆಯ ಮಾರ್ದನೆಗಳಾಗಿರ್ತವೆ ಎನ್ನುವಂಥದ್ದು. ಅವನ ಬದುಕಿನ ಆಧಾರದ ಮೇಲೆ ಅವೆಲ್ಲವೂ ಕೂಡ ರೂಪು ಪಡಿತಾ ಹೋಗ್ತವೆ. ಹಾಗಾಗಿ ಧರ್ಮ, ಅಧ್ಯಾತ್ಮ ಮತ್ತೆ ನೈತಿಕತೆ ಇವ್ಯಾವಕ್ಕೂ ಕೂಡ ಸ್ವತಂತ್ರವಾದಂತಹ ಒಂದು ಅಸ್ತಿತ್ವ ಇಲ್ಲ. ಜೊತೆಗೆ ಮಾನವರು
ತಮ್ಮ ಭೌತಿಕ ಉತ್ಪಾದನೆಯನ್ನ ಮತ್ತೆ ಸಾಮೂಹಿಕ ಆರ್ಥಿಕ ಸ್ಥಿತಿಯನ್ನ ಅಭಿವೃದ್ಧಿಪಡಿಸ್ಕೊಂಡು ಅಥವಾ ವೃದ್ಧಿಸ್ಕೊಂಡು ತಮ್ಮ ಬದುಕಿನ ಸ್ವರೂಪವನ್ನ, ತಮ್ಮ ವೈಚಾರಿಕತೆಯ ಉತ್ಪನ್ನಗಳನ್ನ ಬದಲಾಯಿಸ್ತಾರೆ. ಹಾಗಾಗಿ ಪ್ರಜ್ಞೆ ಎನ್ನುವುದು ಬದುಕಿನಿಂದ ಅಲ್ಲದೆ ಬದುಕು ಪ್ರಜ್ಞೆಯಿಂದ ನಿರ್ಧರಿಸಲ್ಪಡೋದಿಲ್ಲ. ಅಂದರೆ ಮನುಷ್ಯನ ಪ್ರಜ್ಞೆ ನಿರ್ಧಾರವಾಗುವಂಥದ್ದು ಆತನ ಬದುಕಿನಿಂದ, ಆದರೆ ಆತನ ಪ್ರಜ್ಞೆಯಿಂದ ಅವನ ಬದುಕು ನಿರ್ಧರಿಸಲ್ಪಡೋದಿಲ್ಲ ಎನ್ನುವ ವಿಚಾರವನ್ನ ಇಲ್ಲಿ ಕಾರ್ಲ್ ಮಾರ್ಕ್ಸ್ ಸ್ಪಷ್ಟವಾಗಿ ಹೇಳ್ತಾನೆ. ಹಾಗೆಯೇ ಈ ಮಾನವರ ಸಾಮಾಜಿಕ ಆರ್ಥಿಕ ಸಂಬಂಧಗಳನ್ನು ಕುರಿತು ಮಾರ್ಕ್ಸ್ ಇನ್ನೊಂದು ಸಂದರ್ಭದಲ್ಲಿ ಒಂದು ಕಡೆಗೆ ಒಂದು ವಾಸ್ತುಶಿಲ್ಪದ ರೂಪಕದ ಮೂಲಕವಾಗಿಯೂ ಕೂಡ ಅವನು ವಿವರಿಸ್ತಾ ಹೋಗ್ತಾನೆ. ತಮ್ಮ ಸಾಮಾಜಿಕ ಉತ್ಪಾದನೆಯಲ್ಲಿ ಮಾನವರು ಅನಿವಾರ್ಯವಾಗಿ ಅವರ ಇಚ್ಛಾಶಕ್ತಿಯನ್ನ ಮೀರಿದ ಖಚಿತ ಸಂಬಂಧಗಳನ್ನು ಒಳಗೊಳ್ಳುತ್ತಾರೆ. ಇಂತಹ ಉತ್ಪಾದನಾ ಸಂಬಂಧಗಳು ಅವರ ಭೌತಿಕ ಉತ್ಪಾದನಾ ಶಕ್ತಿಗಳು ವಿಕಾಸವನ್ನು ಅನುಸರಿಸುತ್ತವೆ. ಈ ಉತ್ಪಾದನಾ ಸಂಬಂಧಗಳಿಂದವೇ ಇವು ಅವರ ಭೌತಿಕ ಉತ್ಪಾದನಾ ಶಕ್ತಿಗಳ ವಿಕಾಸವನ್ನೇ ಅನುಸರಿಸಿಕೊಂಡು ಬರ್ತವೆ. ಹಾಗಾಗಿ ಈ ಉತ್ಪಾದನಾ ಸಂಬಂಧಗಳ ಒಟ್ಟು ಮೊತ್ತ ಏನಿದೆ ಅದು ಸಮಾಜವೊಂದರ ಆರ್ಥಿಕ ರಚನೆಯನ್ನ ಸ್ಥಾಪಿಸುತ್ತದೆ. ಹಾಗಾಗಿ ಉತ್ಪಾದನಾ ಶಕ್ತಿ ಎನ್ನುವಂಥದ್ದು ಸಮಾಜದ ಆರ್ಥಿಕ ರಚನೆಯನ್ನ ಸ್ಥಾಪಿಸ್ತಾ ಹೋಗುತ್ತೆ. ಈ ಆರ್ಥಿಕ ರಚನೆಯ ವಾಸ್ತವ ಬುನಾದಿಯ ಮೇಲೆಯೇ ಶಾಸಕೀಯ ಮತ್ತು ರಾಜಕೀಯ ಮೇಲ್ರಚನೆಯೂ ಕೂಡ ಏಳುತ್ತೆ. ಹಾಗಾಗಿ ಈ ಶಾಸನಗಳು ಮತ್ತು ರಾಜಕೀಯ ಇವೆಲ್ಲವೂ ಕೂಡ ಆರ್ಥಿಕ ರಚನೆಯ ವಾಸ್ತವದ ತಳಹದಿಯ ಮೇಲೆಯೇ ರೂಪುಗೊಳ್ತಾ ಹೋಗ್ತವೆ. ಹಾಗಾಗಿ ವಾಸ್ತವ ಪ್ರಪಂಚದ ಉತ್ಪಾದನಾ ವಿಧಾನಗಳು ಸಾಧಾರಣವಾಗಿ ಸಾಮಾಜಿಕ, ರಾಜಕೀಯ ಮತ್ತು ಬೌದ್ಧಿಕ ಪ್ರಕ್ರಿಯೆಗಳನ್ನ ನಿರ್ಧಾರ ಮಾಡ್ತಾ ಹೋಗ್ತವೆ. ಹಾಗಾಗಿ ವಾಸ್ತವ ಪ್ರಪಂಚದ ಉತ್ಪಾದನಾ ವಿಧಾನಗಳೇನಿದ್ದಾವೆ ಇವು ಬಹು ಮುಖ್ಯ ಆಗ್ತವೆ. ಇವೇ ಮನುಷ್ಯನ ಸಾಮಾಜಿಕ, ರಾಜಕೀಯ, ಬೌದ್ಧಿಕ ಎಲ್ಲ ಪ್ರಕ್ರಿಯೆಗಳನ್ನ ನಿರ್ಧಾರ ಮಾಡ್ತಾ ಹೋಗ್ತವೆ. ಹಾಗಾಗಿ ಉತ್ಪಾದನಾ ವಿಧಾನಗಳು ಏನಿದಾವೆ ಅವು ಬಹಳ ಮುಖ್ಯವಾದ ಪಾತ್ರವನ್ನ ಮಾನವನ ಅಸ್ತಿತ್ವ ಮತ್ತು ಮಾನವನ ಜೀವನದ ಕ್ರಮದ ಮೇಲೆ ಪ್ರಭಾವ ಬೀರ್ತವೆ ಎನ್ನುವಂಥದ್ದು. ಈ ಮನುಷ್ಯನ ಅಸ್ತಿತ್ವವನ್ನು ನಿರ್ಧರಿಸೋದು ಅವರ ಪ್ರಜ್ಞೆ ಅಲ್ಲ, ಇದಕ್ಕೆ ಬದಲಾಗಿ ಅವರ ಸಾಮಾಜಿಕ ಅಸ್ತಿತ್ವ ಅವರ ಪ್ರಜ್ಞೆಯನ್ನು ನಿರ್ಧರಿಸುತ್ತೆ ಅನ್ನೋದನ್ನ ನಾವು ಈ ಹಿಂದೆನೂ ಕೂಡ ನೋಡಿದ್ದೀವಿ. ಈ ಆರ್ಥಿಕವಾದಂತಹ ತಳಹದಿಯಲ್ಲಿ ಏನಾದರೂ ಬದಲಾವಣೆ ಆದರೆ ಇಡೀ ಮೇಲ್ರಚನೆ ಸಂಪೂರ್ಣವಾಗಿ ಮತ್ತು ಶೀಘ್ರಗತಿಯಲ್ಲಿ ಪರಿವರ್ತನೆಗೊಳ್ಳುತ್ತೆ. ಹಾಗಾಗಿ ಉತ್ಪಾದನಾ ವಿಧಾನಗಳು ಏನಿದಾವೆ ಈ ಉತ್ಪಾದನಾ ವಿಧಾನಗಳ ಏನಕ್ಕೆ ಹೆಂಗ್ ಮಾಡ್ತೀರ, ಸುಮ್ನಿರಿ, ಏನಕ್ಕೆ ಹಾಗಾಗಿ ಉತ್ಪಾದನಾ ವಿಧಾನಗಳಿಂದವೇ ಇವು ಇಡೀ ವ್ಯವಸ್ಥೆಯ ಮೇಲ್ರಚನೆಯನ್ನೇ ಸಂಪೂರ್ಣವಾಗಿ ಮತ್ತು ಬಹಳ ವೇಗವಾಗಿ ಪರಿವರ್ತನೆಗೊಳಿಸುವಂತಹ ಶಕ್ತಿಯನ್ನು ಹೊಂದಿರ್ತವೆ. ಹಾಗಾಗಿ ಈ ಮಾರ್ಕ್ಸ್ವಾದದ ಪ್ರಕಾರ ಸಾಹಿತ್ಯವೂ ಸೇರಿದ ಹಾಗೆ ಕಲೆ ಸಮಾಜದ ಮೇಲ್ರಚನೆಗೆ ಸೇರಿರುವಂಥದ್ದು. ಸಾಹಿತ್ಯ ಸೇರಿದ ಹಾಗೆ ಕಲೆಯೂ ಕೂಡ ಸಮಾಜದ ಮೇಲ್ರಚನೆಗೆ ಸೇರಿರುವಂಥದ್ದು. ಆದ್ದರಿಂದ ಸಮಾಜದ ಕೆಳರಚನೆಯ ಅರಿವಿಲ್ಲದೇನೆ, ಸಮಾಜದ ಆರ್ಥಿಕ ಸಂಬಂಧಗಳ ಪೂರ್ಣ ಜ್ಞಾನವಿಲ್ಲದೇನೆ ಮೇಲ್ರಚನೆಯಲ್ಲಿರುವಂತಹ ಸಾಹಿತ್ಯ, ಕಲೆ ಇವುಗಳನ್ನು ಅರ್ಥೈಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಮಾರ್ಕ್ಸ್ವಾದಿ ವಿಮರ್ಶೆ ಗಮನಿಸುತ್ತೆ. ಹಾಗೆಯೇ ಮಾರ್ಕ್ಸ್ ಹೇಳುವಂತಹ ಬಹಳ ಮುಖ್ಯವಾದ ವಿಚಾರ ಏನಂದ್ರೆ, ಬಹಳ ಮೌಲಿಕವಾದಂತಹ ಸಂಗತಿ ಏನಂದ್ರೆ, ಗ್ರೀಕರ ಕಾಲದಿಂದಲೂ ಆಶಯವಾಗಿ ನಂಬಿಕೊಂಡು ಬಂದಿರುವಂತೆ ಸಂಸ್ಕೃತಿ ಎನ್ನುವುದಕ್ಕೆ ಒಂದು ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ಮಾನವರು ತಮ್ಮ ಭೌತಿಕ ಜೀವನವನ್ನು ನಿರ್ಮಿಸಿಕೊಳ್ಳುವಂತಹ ಚಾರಿತ್ರಿಕ ಸಂಬಂಧಗಳಿಂದ
ಸಂಸ್ಕೃತಿಯನ್ನು ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮನುಷ್ಯನ ಭೌತಿಕ ಜೀವನವನ್ನ ನಿರ್ಮಿಸಿಕೊಳ್ಳುವಂತಹ ಚಾರಿತ್ರಿಕ ಸಂಬಂಧಗಳೇನಿದ್ದಾವೆ, ಈ ಚಾರಿತ್ರಿಕ ಸಂಬಂಧಗಳಿಂದ ಮಾನವನ ಸಂಸ್ಕೃತಿಯನ್ನು ಯಾವ ಕಾಲಕ್ಕೂ ನಾವು ಬೇರ್ಪಡಿಸಿ ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವನ ವಾಸ್ತವದ ಭೌತಿಕ ಜೀವನ ಏನಿದೆ ಅದೇ ಮಾನವನ ಸಂಸ್ಕೃತಿಯನ್ನ ರೂಪಿಸ್ತಾ ಹೋಗತ್ತೆ. ಅಂದರೆ ಮಾನವನ ಚರಿತ್ರೆಯ ಒಂದು ಘಟ್ಟದ ವಿಶಿಷ್ಟ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಧರಿಸುವಂತಹ ಒಡೆತನ, ಅಧೀನತೆ, ಈ ಸಂಬಂಧಗಳು ಆ ಕಾಲದ ಸಂಸ್ಕೃತಿಯನ್ನು ರೂಪಿಸ್ತವೆ. ಪ್ರಧಾನ, ಅಧೀನ, ಶೋಷಕ, ಶೋಷಿತ, ಯಜಮಾನ, ಆಳು, ಒಡೆತನ, ಅಧೀನತೆ, ಈ ಸಂಬಂಧಗಳಿಂದವೇ ಇವು ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯನ್ನು ನಿರ್ಧರಿಸುವಂಥವುಗಳು. ಆದರೆ ಇವೇನೇ ಆ ಕಾಲದ ಒಂದು ಸಂಸ್ಕೃತಿಯನ್ನೂ ಕೂಡ ರೂಪಿಸ್ತವೆ ಎನ್ನುವುದನ್ನು ಮಾರ್ಕ್ಸ್ವಾದಿ ವಿಮರ್ಶೆ ಹೇಳುತ್ತೆ. ಹಾಗಾಗಿ ವರ್ಗನಿಷ್ಠ ಸಮಾಜಗಳು ಅವುಗಳಲ್ಲಿನ ಪ್ರಬಲ ವರ್ಗಗಳ ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವ ವಿಚಾರಗಳನ್ನು ಮತ್ತು ನಂಬಿಕೆಗಳನ್ನು ಪೋಷಿಸ್ತಾ ಹೋಗ್ತವೆ. ಹಾಗಾಗಿ ಈ ವರ್ಗನಿಷ್ಠವಾದಂತಹ ಸಾಮಾಜಿಕ ವ್ಯವಸ್ಥೆ ಏನಿರುತ್ತೆ ಅಲ್ಲಿ ಮೇಲ್ವರ್ಗದ ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರತಿಬಿಂಬಿಸುವಂತಹ ವಿಚಾರಗಳು ಮತ್ತು ನಂಬಿಕೆಗಳನ್ನು ಈ ವರ್ಗನಿಷ್ಠ ಸಮಾಜಗಳು ಪೋಷಿಸ್ತಾ ಹೋಗ್ತವೆ. ಇದು ಕೂಡ ಆ ಸಂಸ್ಕೃತಿಯ ಒಂದು ಭಾಗವಾಗಿರುತ್ತೆ ಎನ್ನುವುದನ್ನು ಮಾರ್ಕ್ಸ್ವಾದಿ ವಿಮರ್ಶೆ ಗಮನಿಸುತ್ತೆ. ಹಾಗೆಯೇ ಈ ಮಾರ್ಕ್ಸ್ವಾದಿ ವಿಮರ್ಶೆ ಚರಿತ್ರೆಯನ್ನ ಒಂದು ಭೌತವಾದಿ ದೃಷ್ಟಿಕೋನದಿಂದ ನೋಡುತ್ತದೆ ಮತ್ತೆ ಅದನ್ನು ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡುತ್ತೆ. ಚರಿತ್ರೆಯನ್ನ ಕಲೆ ಮತ್ತು ಸಾಹಿತ್ಯದ ಕುರಿತಂತೆ ಮಾರ್ಕ್ಸ್ ಮತ್ತು ಏಂಗೆಲ್ಸರ ದೃಷ್ಟಿಕೋನ ಏನಂದ್ರೆ ಅದು ಅಂತಾರಾಷ್ಟ್ರೀಯ ಅಂತಃಸತ್ವವನ್ನು ಹೊಂದಿರುವಂಥದ್ದು. ಅವರ ಒಂದು ಸಾಹಿತ್ಯ ಮತ್ತು ಕಲೆಯ ಕುರಿತ ವಿಚಾರ, ಇವರ ವಿಚಾರಗಳು ಎಲ್ಲ ರಾಷ್ಟ್ರಗಳ ಲೇಖಕರಿಗೂ ಕೂಡ ಅನ್ವಯ ಆಗ್ತವೆ. ಅಂದ್ರೆ ಅವರಿಗೆ ಬಡವರ ಬಡತನದ ವಿಮುಕ್ತಿ ಇವರಿಗೆ ಬಹಳ ಪ್ರಮುಖವಾದಂತಹ ವಿಷಯವಾಗಿತ್ತು. ಈ ಮಾರ್ಕ್ಸ್ ಮತ್ತು ಏಂಗೆಲ್ಸರ ಅಭಿಪ್ರಾಯದ ಹಾಗೆ ಸಾಮಾಜಿಕ ಒತ್ತಡವು ಜಗತ್ತನ್ನು ಬದಲಾಯಿಸಬಲ್ಲುದು. ಸಾಮಾಜಿಕ ಒತ್ತಡ ಅನ್ನೋದೇನು ರೂಪುಗೊಳ್ಳುತ್ತೆ, ಈ ಸಾಮಾಜಿಕ ಒತ್ತಡ ಅನ್ನೋದು ಜಗತ್ತನ್ನ ಬದಲಾಯಿಸುವಂತ ಶಕ್ತಿಯನ್ನು ಹೊಂದಿರುತ್ತೆ. ಅದರ ಮೂಲಕ ಜಗತ್ತು ಅಭಿವೃದ್ಧಿಯನ್ನೂ ಕೂಡ ಸಾಧಿಸ್ತದೆ. ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಕೇವಲ ಅರ್ಥಶಾಸ್ತ್ರ, ರಾಜಕಾರಣಕ್ಕೆ ಸಂಬಂಧಿಸಿದ್ದಲ್ಲ. ಅದರ ಮೂಲಕ ಸಂಸ್ಕೃತಿಯೂ ಬದಲಾಗ್ತದೆ. ಸಂಸ್ಕೃತಿಯು ಬದಲಾದಾಗ ಮನುಷ್ಯನ ಸ್ವಭಾವ ಮತ್ತು ಚಿಂತನೆಗಳಲ್ಲೂ ಕೂಡ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಆಗ ನೈತಿಕತೆ ಮತ್ತು ಸೌಂದರ್ಯಾತ್ಮಕ ಮೌಲ್ಯಗಳಲ್ಲಿಯೂ ಕೂಡ ಬದಲಾವಣೆಗಳು ಕಾಣಿಸ್ಕೊಳ್ತವೆ ಎನ್ನುವಂಥದ್ದು. ಹೀಗೆ ಈ ಎಲ್ಲ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡು ಮಾರ್ಕ್ಸ್ವಾದಿ ವಿಮರ್ಶೆ ಕಾರ್ಯನಿರ್ವಹಿಸ್ತಾ ಬರ್ತಾ ಇದೆ. ಕನ್ನಡದ ಮಾರ್ಕ್ಸ್ವಾದಿ ವಿಮರ್ಶೆಗೂ ಕೂಡ ಎಲ್ಲ ಮಾರ್ಕ್ಸ್ ಸಿದ್ಧಾಂತದ ವಿಚಾರಧಾರೆಗಳೇ ತಳಹದಿ ಆಗಿದ್ದಾವೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಇದರ ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾವು ತಿಳಿದುಕೊಳ್ತಾ ಹೋಗೋಣ. ಧನ್ಯವಾದಗಳು.